ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಂಟೆ ಕಡೆಯಿಂದ ಅಫಿಷಿಯಲ್ ಆಗಿ ನೀಟ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಮತ್ತು ಆಲ್ರೆಡಿ ರಿಸಲ್ಟ್ ಅನ್ನು ನೋಡಿ ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಖುಷಿನೂ ಆಗ್ತಿರುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಗೂ ಇನ್ನೂ ಒಂದು 5-6 ಮಾರ್ಕ್ಸನ್ನು ಜಾಸ್ತಿಯಾಗಿ ತಗೋಬೇಕಲ್ಲ ಅಂತೇಳಿ ಅನ್ಸಾತಿರ್ತೈತಿ. ಆದ್ರೆ ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅನ್ನೋದು ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಕೌನ್ಸ್ಲಿಂಗ್ ಮತ್ತ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕೆಟಗರಿಗೆ ಎಷ್ಟು ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗ್ತತಿ. ಮತ್ತ ಈ ವರ್ಷ ನನ್ನ ರ್ಯಾಂಕಿಗೆ MBBS ಸೆಮಿ ಗೌರ್ಮೆಂಟ್ ಸೀಟು ಮತ್ತು ಗೌರ್ಮೆಂಟ್ ಸೀಟ್ ಸಿಗ್ತೈತಿ ಇಲ್ಲೋ ಅಂತ ಹೇಳಿ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಮತ್ತ ಈ ವರ್ಷ ನಮ್ಮ ಕೆಟಗರಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು, ನಮ್ಮ ಕೆಟಗರಿಗೆ ಎಷ್ಟು ರ್ಯಾಂಕಿಂಗ್ ಇದ್ರ ಕೊನೆಯ ಸೀಟ್ ಅಂದ್ರೆ ನಮಗ್ ಸೀಟ್ ಸಿಗ್ಬೋದು ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗ ಕೆಟಗರಿ 1 ಇಂದ ಲಾಸ್ಟ್ ಇಯರ್ 2025 ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು 2024 ಅಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ನ ಕೊಡತಾನಿ. ಮತ್ತು ಈ ವರ್ಷ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದ್ರ ನಿಮಗ್ ಸೀಟ್ ಸಿಗ್ಬೋದು ಅನ್ನೋದು ಕೂಡ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡತಾನೆ. ಓಕೆ, ಇನ್ನು ನಿಮ್ಮ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಎಷ್ಟು ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದೈತೆ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ನಿಮ್ಮ ಸೀಟ್ ಸಿಗ್ಬೋದು ಇಲ್ಲೋ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತಿಲ್ಲ ಅಪ್ಕಮಿಂಗ್ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಫಸ್ಟ್ ಈಗ ನೋಡ್ಬೇಕಂದ್ರೆ ಕೆಟಗರಿ 1 ಇಂದ ಕೆಟಗರಿ 1 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ ಕಾಲೇಜಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಓಕೆ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತೆ ಥರ್ಡ್ ರೌಂಡ್ ಅಲ್ಲಿ ನೋಡ್ಬೇಕಾದ್ರೆ 1 ಲ್ಯಾಕ್ ರ್ಯಾಂಕಿಗೆ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಕೊನೆ ಸೀಟ್ ಏನೈತಿ ಅಲಾಟ್ಮೆಂಟ್ ಆಗಿತ್ತು. ಓಕೆ, ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,277 MBBS ಸೀಟ್ಸು KA ಕೌನ್ಸಿಲಿಂಗ್ ಮುಖಾಂತರ ಅಂದ್ರೆ ಸ್ಟೇಟ್ ಕೋಟಾದಲ್ಲಿ ಸೀಟ್ ಇನ್ಕ್ರೀಸ್ ಆಗಿದ್ದು. ಮತ್ತು ಈ ವರ್ಷನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,300 ಸೀಟ್ಸು ಇನ್ಕ್ರೀಸ್ ಆಗುವುದಾವತ್ತೇಳಿ NMC ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟು ಆಗಿದೆ. ಮತ್ತು ಈ ವರ್ಷನೂ ಕೂಡ ಕಟ್ ಆಫ್ ಕಡಿಮೆ ಆಗೋ ರೀತಿ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಇಷ್ಟಂಗ್ ಕಟ್ ಆಫ್ ಬರೀ 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಐತೆ ಅಂತ ಹೇಳಿ ನಿಮಗೂ ಡೌಟ್ ಆಗ್ತತಿ. ಯಾಕಂದ್ರೆ ಈ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ಹುಬ್ಬಳ್ಳಿ ಕಾಲೇಜ್ ಫೀಸ್ ಇಯರ್ಲಿ 6 ಲ್ಯಾಕ್ ಏನೈತಿಲ್ಲ ಫೀಸ್ ಐತಿ. ಅದಕ್ಕೊಂದು ಸ್ವಲ್ಪ ಕಟ್ ಆಫ್ ಏನೈತಿಲ್ಲ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ನೆಕ್ಸ್ಟ್ ಇದ್ರದ್ದು ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 1,60,000 ಸೀಟಿಗೆ ಏನೈತಿಲ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದ್ರ ಸಂಬಂಧ ಏನೈತಿಲ್ಲ ಒಂದು ಸ್ವಲ್ಪ ಕಟ್ ಆಫ್ ಡಿಫ್ರೆನ್ಸ್ ಅನ್ನ ನೋಡ್ಬೋದು. ಓಕೆ, ನೆಕ್ಸ್ಟ್ ಏನಂದ್ರೆ ಆಲ್ರೆಡಿ ನಿಮಗೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಕೌನ್ಸಿಲಿಂಗ್ ಬಗ್ಗೆ ಬಹಳಷ್ಟು ಡೌಟ್ ಇರ್ತಾವು. ಮತ್ತು ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು, ನಿಮ್ಮ ಕೆಟಗರಿಗೆ ಲಾಸ್ಟ್ ಇಯರ್ ಕೊನೆಯ ಸೀಟ್ ಯಾವ್ದು ಅಲಾಟ್ಮೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಏನೈತಿಲ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸ್ ಬಹಳಷ್ಟು ಜನ ಕಮೆಂಟು ಮಾಡತ್ತಾರು. ಅದನ್ನೆಲ್ಲ ನೋಡಿ ನಮ್ಮ RX ಮೆಡ್ ವಿಷನ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕ್ವಶನ್ ಇದ್ರ ಮತ್ತು ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ನಿಮ್ಮ ರ್ಯಾಂಕಿಗೆ ಮತ್ತು ನಿಮ್ಮ ಕೆಟಗರಿಗೆ ಪರ್ಸನಲೈಸ್ ಗೈಡೆನ್ಸ್ ಅನ್ನ ಕೊಡತ್ತಾರು. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಹೋಗಿ ಜಾಯ್ನ್ ಆಗ್ಬೋದು. ಇದೇನೈತಿ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ತೈತಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೌನ್ಸಿಲಿಂಗ್ ಆಗುವವರೆಗೂ ಕೂಡ ಅಡ್ಮಿಷನ್ ಆಗುವವರೆಗೂ ಕೂಡ ಇಲ್ಲಿ ಗೈಡೆನ್ಸ್ ಅನ್ನ ಕೊಡ್ತಾರೋ. ನಾನು ಕೂಡ ಆ ಕೌನ್ಸಿಲಿಂಗ್ ಗೈಡೆನ್ಸ್ ಮುಖಾಂತರನೇ ಕೌನ್ಸಿಲಿಂಗ್ ಅನ್ನ ಪಾರ್ಟಿಸಿಪೇಟ್ ಮಾಡಿದ್ನಿ. ನನಗೆ ಟ್ರಸ್ಟೆಡ್ ಅನ್ಸಿದ್ದಕ್ಕೋಸ್ಕರ ನನ್ನ ಆಡಿಯನ್ಸ್ಗೆ ಅದ್ರ ಬಗ್ಗೆ ಶೇರ್ ಮಾಡತ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅವರು ನಿಮ್ಗೆ ಅಡ್ಮಿಷನ್ ಆಗುವವರೆಗೂ ಹೆಲ್ಪ್ ಮಾಡ್ತಾರೋ. ಮತ್ತು ನಿಮಗೆ 1-to-1 ಗೂಗಲ್ ಮೀಟ್ ಆಗಿರ್ಬೋದು, ನನ್ನ ಜೊತೆನೂ ಮಾತಾಡ್ಬೋದು. ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಲಿಂಕ್ ಆಗಿರ್ಬೋದು, ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾನೆ. ಇಂಟ್ರೆಸ್ಟ್ ಇದ್ದ ಸ್ಟೂಡೆಂಟ್ಸ್ ಏನೈತಿಲ್ಲ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಏನಂದ್ರೆ ಕೆಟಗರಿ 1 ಹೈದರಾಬಾದ್ ಕರ್ನಾಟಕ. ಕೆಟಗರಿ 1 ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್
ಲಾಸ್ಟ್ ಇಯರ್ 1,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಶಿವಮೊಗ್ಗದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದ ನೀವು ಥರ್ಡ್ ರೌಂಡ್ ಒಳಗೆ 1,09,000 ಆಲ್ ಇಂಡಿಯಾ ರ್ಯಾಂಕಿಗೆ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸುಳ್ಯ ದಕ್ಷಿಣ ಕನ್ನಡ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಸೆಕೆಂಡ್ ರೌಂಡ್ಗೆ ಮತ್ತು ಥರ್ಡ್ ರೌಂಡ್ಗೆ 7,000 ಆಲ್ ಇಂಡಿಯಾ ರ್ಯಾಂಕ್ ಡಿಫ್ರೆನ್ಸ್ ಅನ್ನ ಕಾಣ್ಬೋದು ನೀವು. ಮತ್ತು ಆಲ್ರೆಡಿ ಹೇಳಿದ್ನಿ ನಮ್ಮ ಕರ್ನಾಟಕ 1,277 MBBS ಸೀಟ್ ಇನ್ಕ್ರೀಸ್ ಆಗ್ಯಾವತ್ತ, ಅದು ಕರೆನ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಈ ಸೆಕೆಂಡ್ ರೌಂಡ್ ಆದ್ಮೇಲೆ ಅರೌಂಡ್ 550 MBBS ಸೀಟ್ ಇನ್ಕ್ರೀಸ್ ಆದಾಗ ಈ ರೀತಿ 7,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವೇರಿಯೇಷನ್ ಅನ್ನ ಕಾಣ್ಬೋದು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,10,000 ಕಿಂತ ಕಡಿಮೆ ಬಂದಿದ್ರ ಈ ನೀಟ್ ಎಕ್ಸಾಮ್ ಅಲ್ಲಿ ನಿಮಗೇನೈತ್ಲ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಂದೇನಂದ್ರ ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ AIR ಅಂತ ಹೇಳ್ತಾರಲ್ಲ, ಆಲ್ ಇಂಡಿಯಾ ರ್ಯಾಂಕಿಂಗ್, ಇದರಲ್ಲಿ ಕೆಟಗರಿ ರ್ಯಾಂಕಿಂಗ್ ಎಲ್ಲಿ ನಾ ಎಕ್ಸ್ಪ್ಲೇನ್ ಮಾಡಿಲ್ಲ, ಇದ್ರೊಳಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಮುಖಾಂತರನ ಎಕ್ಸ್ಪ್ಲೇನ್ ಮಾಡತ್ತನಿ. ಕಂಪ್ಲೀಟ್ ಆಗಿ ಏನೈತ್ಲ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ, ನಿಮ್ಗೂ ಕೂಡ ಒಂದ್ ಸ್ವಲ್ಪ ಐಡಿಯಾ ಬರ್ತೈತಿ. ಓಕೆ, ನೆಕ್ಸ್ಟ್ ಕೆಟಗರಿ 1 ಕನ್ನಡ ಮೀಡಿಯಂ ಅಲ್ಲಿ 1,28,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ ಬೆಂಗಳೂರಲ್ಲಿ ಇರುವಂತ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ. ಮತ್ತ ಈ ವರ್ಷ ಎಕ್ಸ್ಪೆಕ್ಟೆಡ್ ನಿಮ್ಮ ರ್ಯಾಂಕಿಂಗ್ ಎಷ್ಟಿರ್ಬೇಕಂದ್ರ 1,30,000 ತನ ಇದ್ರ ಆಲ್ ಇಂಡಿಯಾ ರ್ಯಾಂಕಿಂಗ್ ನಿಮ್ಮದ್ ಇದ್ರ ಈ ವರ್ಷ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಓಕೆ, ನೆಕ್ಸ್ಟ್ ಕೆಟಗರಿ 1 ಹೈದರಾಬಾದ್ ಕರ್ನಾಟಕ 1,69,000 ಆಲ್ ಇಂಡಿಯಾ ರ್ಯಾಂಕಿಗೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನಿಮ್ಮ ರ್ಯಾಂಕಿಂಗ್ ಈ ವರ್ಷ 1,70,000 ಕಿಂತ ಕಡಿಮೆ ಬಂದಿದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವ್ದಂದ್ರ ಕೆಟಗರಿ 1 ರೂರಲ್, ನಿಮ್ಮ ರ್ಯಾಂಕಿಂಗ್ ಅಂದ್ರ 97,000 ಆಲ್ ಇಂಡಿಯಾ ರ್ಯಾಂಕಿಂಗಿಗೆ ಲಾಸ್ಟ್ ಇಯರ್ 2025 ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಸುಳ್ಯ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತೆ ಥರ್ಡ್ ರೌಂಡ್ ಅಲ್ಲಿ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,05,000 ಕಿಂತ ಕಡಿಮೆ ಇದ್ರ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತ ನಿಮ್ಗೆ ಏನ ಡೌಟ್ ಇದ್ದರಂದು ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕೆಟಗರಿ 1 ರೂರಲ್ ಅಲ್ಲಿ 1,08,000 ಆಲ್ ಇಂಡಿಯಾ ರ್ಯಾಂಕಿಗೆ. ಓಕೆ, ಕೆಟಗರಿ 1 ರೂರಲ್ ಇಲ್ಲಿ ಏನೈತಿ 1.5 ಲ್ಯಾಕ್ ಇದ್ದದ್ ಫೀಸ್ ಇರುವಂತ ಸೀಟ್ ಏನೈತ್ಲ ಕಟ್ ಆಫ್ ಅನ್ನ ಎಕ್ಸ್ಪ್ಲೇನ್ ಮಾಡೇನಿ, ಅದಕ್ಕಿಂತ ಕಡಿಮೆ ಇರ್ತೈತಿ. ಇಲ್ಲಿ ಫೀಸ್ ಏನೈತ್ಲ JJMC ಧಾರವಾಡದಲ್ಲಿರುವಂತ ಹುಬ್ಳಿಯಲ್ಲಿರುವಂತ ಕಾಲೇಜಲ್ಲಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಐತಿ. ನಿಮ್ಮದು ಜಸ್ಟ್ 1.5 ಲ್ಯಾಕ್ದ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ ಅಂದ್ರ ಈ ಸೀಟ್ ಅನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಹಳಷ್ಟು ಜನ ಪೇ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಬಿಡ್ತಾರೋ. ನಿಮ್ಮ ಕಡೆ ಇಷ್ಟು ಫೀಸ್ ಅನ್ನ ಪೇ ಮಾಡೋ ಕೆಪಾಸಿಟಿ ಇತ್ತಂದ್ರ ನೀವು ಕೂಡ ಜಾಯಿನ್ ಆಗ್ಬಹುದು. ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ 1 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸೆಕೆಂಡ್ ರೌಂಡ್ ಅಲ್ಲಿ ಸುಮಾರು 550 ಸೀಟ್ ಇನ್ಕ್ರೀಸ್ ಆದಾಗ 1,17,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,70,000 ಕಿಂತ ಕಡಿಮೆ ಬಂದಿದ್ರೆ ನಿಮಗೂ ಕೂಡ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಕೆಟಗರಿ 1 ರೂರಲ್ ಹೈದರಾಬಾದ್ ಕರ್ನಾಟಕ 1,22,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಬಂದರೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಅದು ಇದ್ರೆ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತೂ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ನಿಮಗೇನಾರೆ ಪೇಡ್ ಕೌನ್ಸಿಲಿಂಗ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ, ಆದಷ್ಟು ರಿಪ್ಲೈ ಮಾಡಕ್ಕೂ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.